ಹೊಳಲ್ಕೆರೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕಾ ಆಡಳಿತ ಪುರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹೊಳಲ್ಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶೋಷಿತದ ಸಮಗ್ರ ಅಭಿವೃದ್ಧಿಯ ಹರಿಕಾರ ನೊಂದವರ ನಂದಾದೀಪ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿ ಶ್ರೀ ದೇವರಾಜು ಅರಸು ಅವರ 111ನೆಯ ಜನ್ಮದಿನಾಚರಣೆಯ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರಾದಂತಹ ತಾಲೂಕು ದಂಡಾಧಿಕಾರಿಗಳಾದಂತಹ ಶ್ರೀ ವಿಜಯಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶಿವಪ್ರಕಾಶ್ ರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು. ನಿಲಯ ಪಾಲಕರಿಗೂ ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಂಡು ಅತ್ಯುತ್ತಮ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದಂತಹ ಪ್ರದೀಪ್ ಕುಮಾರ್, ಗ್ಯಾರಂಟಿ ಸಮಿತಿ ಸದಸ್ಯರಾದಂತಹ ಪುರುಷೋತ್ತಮ್, ಶಿವಮೂರ್ತಿ, ಕಸಾಪ ಅಧ್ಯಕ್ಷರು ಚಂದ್ರಕುಮಾರ್, ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ವಿರೂಪಾಕ್ಷಪ್ಪ, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕರು ರುದ್ರಪ್ಪ, ಶಿಷ್ಯ ಅಭಿವೃದ್ಧಿ ಇಲಾಖೆ ಶಶಿಧರ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವೆಂಕಟೇಶ್, ಕಚೇರಿ ವ್ಯವಸ್ಥಾಪಕರು, ಸಮಾಜ ಕಲ್ಯಾಣ ಇಲಾಖೆ ವ್ಯವಸ್ಥಾಪಕರಾದಂತಹ ಮೋಹನ್, ನಿಲಯ ಪಾಲಕರಾದಂತಹ ಶ್ರೀಮತಿ ಪದ್ಮಾವತಿ, ಪ್ರದೀಪ್ ಕುಮಾರ್, ಪುನೀತ್ ಕುಮಾರ್, ನಿಲಯ ಪಾಲಕರು ಹಾಗೂ ಇಲಾಖೆಯ ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವರದಿ ನಾಗರಾಜ್. ಬಂದಿದ್ದೀವಿ ಅಂದರೆ ನಮ್ಮ ಶ್ರಮ ಮತ್ತು ಅವರ ಒಂದು ಕೊಡುಗೆ ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆಯೇ ತನಗೆ ಋಣಮುಕ್ತ ಕಾಯ್ದೆ ಮತ್ತು ಗೇಣಿ ಪದ್ಧತಿ ಮತ್ತು ಭೂ ಸುಧಾರಣೆ ಕಾಯ್ದೆ ಮತ್ತು ಇನ್ನು ಉಳಿದಂಥ ಯೋಜನೆಗಳು ಅಂದರೆ ವಿಧವಾ ವೇತನ, ವೃದ್ಧಾಪ್ಯ ವೇತನ, ಇಂಥ ವೇತನಗಳನ್ನು ತಂದಂಥ ಮಹಾನ್ ವ್ಯಕ್ತಿ. ಸೊ ನೀವು ಎಲ್ಲರೂ ಕೆಲವರು ಅಂದರೆ ಯಾರ ಜಮೀನು ಇದೆ ಅವರು ಸ್ವಂತವಾಗಿ ಉಳುಮೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಭೂ ಸುಧಾರಣೆ ಕಾಯ್ದೆ, ಉಳುವವನ್ನೇ ಒಡೆಯ ಆ ಕಾಯ್ದೆಯಿಂದ ಎಲ್ಲರನ್ನೂ ಒಂದು ಹೊಳಲ್ಕೆರೆ ಒಂದು ಅಡಿಕೆ ನಾಡು ಅಂತ ಏನು ಅರೆ ಮಲೆನಾಡು ಅಂತ ಏನು ಕರಿತೀವಿ ಅದಕ್ಕೆ ಕಾರಣ ಅವರನ್ನು ಆಗಿರ್ತಾರೆ. ಸೊ ಹೀಗಾಗಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ಮತ್ತು ಅವರು ಮಾಡಿದಂಥ ಕಾಯ್ದೆ ನಾವು ಮನದಲ್ಲಿಟ್ಕೊಂಡು ಈ ಒಂದು ವಿದ್ಯಾರ್ಥಿ ನಿಲಯ ದೇವರಾಜ್ ಅರಸ್ ಅವರ ಹೆಸರಲ್ಲಿರ್ತಕ್ಕಂಥ ವಿದ್ಯಾರ್ಥಿ ನಿಲಯ ಯಾಕೆ ಸ್ಥಾಪನೆ ಮಾಡಿದ್ರು ಅಂದರೆ ಬಡ ವಿದ್ಯಾರ್ಥಿಗಳು ಮುಂದಕ್ಕೆ ಬರಲಿ ಅಂತಂದೇಳಿ ನಿಮ್ಮಲ್ಲಿ ಇವರು ಇಲ್ಲಿ ನಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಅಥವಾ ಇನ್ನು ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಈಗ ನಾವು ಯಾವ ರೀತಿ ಈಗ ನೋಡಿದ್ರಿ ನಮ್ಮ BC ಸರ್ ಪ್ರದೀಪ್ ಅವರ ಶಿಷ್ಯ ಸರ್ ಕೊಟ್ರಪ್ಪ ಸರ್ ಅವರ ಶಿಷ್ಯರಾಗಿಟ್ಕೊಂಡು ಅವರನ್ನು ಸನ್ಮಾನ ಮಾಡ್ತಾರೆ ಅಂದರೆ ಅವರಿಗೆ ತಂದಂಥ ಗೌರವ. ಸೊ ಹೀಗೆ ನೀವು ಕೂಡ ಈ ವೇದಿಕೆಗೆ ಲಾಯ್ಕ್ ಆಗಬೇಕು ಅಂತಂದ್ರೆ ಬಂದು ಮುಂದೆ ಒಂದು ದಿನ ಇದೇ ರೀತಿ ನೀವು ಕೂಡ ವೇದಿಕೆಯಲ್ಲಿ ಬರುವಂಥ ಒಂದು ಪ್ರಯತ್ನ ನಿಮ್ಮಲ್ಲಿ ಇರಬೇಕು ಅಂತಂದೇಳಿ ನಿಮ್ಮ ಒಂದು ಧೈರ್ಯ, ಒಂದು ಏನು ಪರಿಶ್ರಮ ಏನಿದೆ ಅದರಿಂದ ನಾವು ಏನು ಸಾಧಿಸಬೇಕು ಅನ್ನೋದು ಕೂಡ ನಮ್ಮಲ್ಲೇ ಇದೆ. ಸೊ ಹೀಗಾಗಿ ಮತ್ತೊಮ್ಮೆ ದೇವರಾಜ ಅರಸ್ ಅವರ ಜನ್ಮ ಜಯಂತಿಯ ಪೂರ್ವಕ ನನಗೆ ಮಾತನಾಡಲಿಕ್ಕೆ ಅವಕಾಶಗೊಳಿಸಿದ ಎಲ್ಲರಿಗೂ ಧನ್ಯವಾದ. ಜ್ಯೋತಿಯನ್ನ ಬೆಳೆಯುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಲಾಗುತ್ತದೆ. ಎಲ್ಲರ ಚಪ್ಪಾಳೆಯ ಮೂಲಕ ತಮ್ಮ ತಮ್ಮ ನಮನಗಳನ್ನ ಸಲ್ಲಿಸಬೇಕು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸತಕ್ಕಂಥ ಎಲ್ಲ ಅತಿಥಿಗಳಿಗೆ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮ್ಮ ಇಲಾಖೆಯ ಪರವಾಗಿ ಜ್ಯೋತಿಯನ್ನ ಬೆಳೆಸತಕ್ಕಂಥ ಎಲ್ಲ ವ್ಯಕ್ತಿಗೆ ಗೌರವ ನಮನಗಳನ್ನ ಪುಷ್ಪ